ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವರಾತ್ರಿ ಹಬ್ಬದ 2ನೇ ದಿನದ ಶುಭಾಶಯಗಳು. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕಟಿಂಗ್ಸ್ಗಳಿಗೆ, ನಾವು ಮಳೆಗಾಲದಲ್ಲಿ ಹಚ್ಚಿರುವಂತಹ ಕಟಿಂಗ್ಸ್ಗಳಿಗೆ ಯಾವ ಒಂದು ಆಹಾರವನ್ನು ಕೊಡಬೇಕು, ಯಾವ ಒಂದು ಗೊಬ್ಬರವನ್ನು ಆಗಿರ್ಬೋದು, ಯಾವ ಒಂದು ಫರ್ಟಿಲೈಸರ್ ಫೀಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಫರ್ಟಿಲೈಸರ್ ಕೇವಲ ಕಟಿಂಗ್ಸ್ಗಳಿಗೆ ಮಾತ್ರ ಅಲ್ಲ, ನೀವು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಯಾವ ಗಿಡಗಳಲ್ಲಿ ಫ್ಲವರ್ಸ್ ಬರುತ್ತೋ, ಯಾವ ಗಿಡಗಳಲ್ಲಿ ಎಲೆಗಳು ಹಳದಿ ಆಗ್ತಾ ಇದೆ, ಮೊಗ್ಗುಗಳು ಹಳದಿಯಾಗಿ ಉದುರ್ತಾ ಇದೆ, ಆ ಗಿಡಗಳಿಗೂ ಕೂಡ ನೀವು ಈ ಒಂದು ಫರ್ಟಿಲೈಸರನ್ನು ಆರಾಮಾಗಿ ಕೊಡ್ಬೋದು. ಜೊತೆಗೆ ಇನ್ನೊಂದು, ಇದನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ನಾನು ಆಲ್ಮೋಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಫರ್ಟಿಲೈಸರನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂತಂದರೆ ಮಾರ್ಕೆಟಿಂದ ನಮಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಗಲ್ಲ, ಕೆಲವೊಮ್ಮೆ ಸಿಕ್ಕರೂ ಕೂಡ ಆ ಒಂದು ಫರ್ಟಿಲೈಸರನ್ನು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಕೂಡ ನಮಗೆ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಫರ್ಟಿಲೈಸರ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ನೋಡ್ತಾ ಇರ್ಬೋದು ನನ್ನ ಗಿಡದಲ್ಲಿ ಯಾರ್ಯಾರಿಗೆ ಈ ಫ್ಲವರ್ಸ್ ಇಷ್ಟ ಆಯಿತು ಅನ್ನೋರು ಈ ಒಂದು ಗುಲಾಬಿ ಹೂವಿಗೆ ಲೈಕನ್ನು ಕೊಡೋದನ್ನು ಮರಿಬೇಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೀವು ಕೂಡ ಮಳೆಗಾಲದಲ್ಲಿ ತುಂಬ ಜನರು ಕಟಿಂಗ್ಸ್ಗಳನ್ನು ನೆಟ್ಟಿರ್ತೀರ. ಇವಾಗ ಅದರಲ್ಲಿ ಫ್ಲವರ್ಸ್ ಬರ್ತಾ ಇದೆ, ಮೊಗ್ಗುಗಳು ಕೂಡ ಬರ್ತಾ ಇದೆ, ಜೊತೆಗೆ ಗ್ರೋತ್ ಕೂಡ ಚೆನ್ನಾಗಿದೆ. ಇವಾಗ ನಾವು ಅದಕ್ಕೆ ಯಾವ ಒಂದು ಫರ್ಟಿಲೈಸರ್ ಕೊಡಬೇಕು ಅಂದರೆ, ಅದರ ಸ್ಟೆಮ್ ಇನ್ನೂ ತುಂಬ ನಾಜೂಕಾಗಿರುತ್ತೆ, ಅದರ ಎಲ್ಲ ಚಿಗುರು ಕೂಡ ನಾಜೂಕಾಗಿರುತ್ತೆ. ಹೀಗಿರುವಾಗ ನಾವು ಆ ಯಾವ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಪ್ರತಿಯೊಬ್ಬರು ಮನೆಯಲ್ಲೂ ಮೆಹಂದಿ ಕಲಿಸೋದಕ್ಕೆ ಅಂತ ನಾವು ಈ ರೀತಿ ಒಂದು ಕಬ್ಬಿಣದ ಒಂದು ಬೌಲ್ ಆಗಿರ್ಬೋದು, ಒಂದು ಬುಟ್ಟಿ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ, ಈ ರೀತಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದು ಇಲ್ಲ ಅನ್ನೋದಾದರೆ ನಾನು ಅದಕ್ಕೆ ಏನು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಮುಂದೆ ನಿಮ್ಮ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಕಬ್ಬಿಣದ ಬೌಲನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನೀವು ಮನೆಯಲ್ಲಿ ವೇಸ್ಟ್ ಅಂತ ಎಸೆಯುವಂಥ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಇವೆರಡನ್ನೂ ನೀವು ತಗೊಳ್ಬೇಕು. ನೋಡಿ, ನಾನು ಮೊನ್ನೆ ತರಕಾರಿ ತರೋಕ್ಕೆ ಅಂತ ಹೋದಾಗ ಈರುಳ್ಳಿ ಶಾಪಲ್ಲಿ ಈರುಳ್ಳಿ ತೊಗೊಳ್ಬೇಕಾದ್ರೆ ಅವರು ಇದನ್ನು ವೇಸ್ಟ್ ಅಂತ ಎಸಿತಾ ಇದ್ರು. ಹಾಗಾಗಿ ನಾನು ಅದನ್ನು, ಅಣ್ಣ ನನಗೆ ಸ್ವಲ್ಪ ಕೊಡ್ತೀರಾ ಇದನ್ನು ವೇಸ್ಟ್ ಅಂತ ಕೇಳಿದಾಗ, ಸೊ ಅವರು ತೊಗೊಂಡು ಹೋಗಿ ಅಂತಂದರು. ನೋಡಿ ನಾನು ಯಾವ ರೀತಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ನನಗೂ ಸ್ವಲ್ಪ ನಾಚಿಕೆ ಬಂತು ಕೇಳಬೇಕಾದ್ರೆ, ಆದರೆ ನನಗಿದು ಒಂದು ರೀತಿ ಗೋಲ್ಡ್ ಅಂತಲೇ ಹೇಳ್ಬೋದು. ನನ್ನ ಗಿಡಗಳಿಗೆ ಒಂದು ರೀತಿ ಬಂಗಾರದಂತೆ ಕೆಲಸ ಮಾಡುತ್ತೆ. ನನ್ನ ಗಿಡಗಳಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡೋದ್ರಿಂದ ನಾನು ಇದನ್ನು ನಾಚಿಕೆ ಬಿಟ್ಟು ಕೇಳಲೇಬೇಕಾಯಿತು. ಸೊ ನೀವು ಕೂಡ ಈ ರೀತಿ ಹೋದಾಗ ನಿಮ್ಗೆ ಈ ರೀತಿ ಏನಾದರೂ ವೇಸ್ಟೇಜ್ ಕಂಡ್ರೆ ನೀವು ಅದನ್ನು ಕೇಳಿ ತೊಗೊಂಡು ಬರ್ಬೋದು. ನೋಡಿ, ನಾನಿಲ್ಲಿ ಒಂದು 8ರಿಂದ 10 ಈರುಳ್ಳಿ ಸಿಪ್ಪೆಯನ್ನು ಅಂದಾಜು ಪ್ರಕಾರ ತೊಗೊಳ್ತಾ ಇದ್ದೀನಿ. ಇದು ಹೆಚ್ಚಿಗೆ ಆದರೂ ಏನು ತೊಂದರೆ ಇಲ್ಲ, ಕಡಿಮೆ ಆದರೂ ಏನು ತೊಂದರೆ ಇಲ್ಲ. ಅದೇ ರೀತಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಮನೆಯಲ್ಲಿ ಇರುವಂಥದ್ದನ್ನು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಮೇನ್ ಇಂಗ್ರೀಡಿಯೆಂಟ್ ಬಾಳೆಹಣ್ಣಿನ ಸಿಪ್ಪೆಯ ಪೌಡರ್. ಇದನ್ನು ನಾನು ಯಾಕೆ ಹಾಕೊಳ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ಫಾಸ್ಫೋರಸ್, ಪೊಟ್ಯಾಷಿಯಂ ಎರಡೂ ಚೆನ್ನಾಗಿರುತ್ತೆ. ಇದನ್ನು ನಾನು 4 ಸ್ಪೂನ್ನಷ್ಟು ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಸಿಪ್ಪೆಯಲ್ಲೂ ಕೂಡ ಪೊಟ್ಯಾಷಿಯಂ ಇದೆ, ಫಾಸ್ಫೋರಸ್ ಇದೆ, ಕೆಲವು ಸೂಕ್ಷ್ಮ ತತ್ವಗಳಿದೆ. ಈರುಳ್ಳಿ ಸಿಪ್ಪೆಯಲ್ಲಿ, ಬೆಳ್ಳುಳ್ಳಿ ಸಿಪ್ಪೆಯಲ್ಲಿರುವಂಥ ಒಂದು ವಾಸನೆ ಆಗಿರ್ಬೋದು, ಅದರಲ್ಲಿರುವಂಥ ಒಂದು ಪೋಷಕಾಂಶಗಳಾಗಿರ್ಬೋದು, ಗಿಡಗಳಿಗೆ ಒಂದು ಒಳ್ಳೆಯ ನ್ಯೂಟ್ರಿಷನ್ ಅನ್ನು ಕೊಡುತ್ತೆ. ಜೊತೆಗೆ ನಾನಿಲ್ಲಿ ಟೀ ಪೌಡರನ್ನು ತಗೊಳ್ತಾ ಇದ್ದೀನಿ. ಇದು ಕೂಡ 4 ಸ್ಪೂನ್ನಷ್ಟು ತಗೊಳ್ತಾ ಇದ್ದೀನಿ. ಬಾಳೆಹಣ್ಣಿನ ಸಿಪ್ಪೆ ಪುಡಿ ಹಾಗೂ ಟೀ ಪೌಡ್ರ್ ಎರಡೂ ಕೂಡ 4 ಸ್ಪೂನ್ನಷ್ಟು ಹಾಕೊಳ್ತಾ ಇದ್ದೀನಿ. ನೋಡಿ, ಈ 4 ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನೀವು ಇದಕ್ಕೆ 1ರಿಂದ 1.5 ಲೀಟರ್ನಷ್ಟು ನಿಮ್ಮ ಬೌಲ್ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ನೀವು ಇದರಲ್ಲಿ ನೀರನ್ನು ಹಾಕಿ ಇದನ್ನು ಒಂದು ದಿನ 24 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಇಡಬೇಕು. ನೋಡಿ, ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಸ್ವಲ್ಪ ಮೇಲ್ಗಡೆ ಬರುತ್ತೆ. ಕೈಯಿಂದ ಪ್ರೆಸ್ ಮಾಡಿ ನೀವು ಅದನ್ನು ಚೆನ್ನಾಗಿ ಅದರಲ್ಲಿ ಮುಳುಗೋ ಹಾಗೆ ಮಾಡಿದ್ರೆ ಇದರ ಎಲ್ಲ ಸತ್ವಗಳು ನೀರಿನಲ್ಲಿ ಬಂದ್ಬಿಡುತ್ತೆ. ಇನ್ನೊಂದೇನು ಅಂತಂದ್ರೆ, ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕೋದ್ರಿಂದ ಆಗುವಂಥ ಪ್ರಯೋಜನ, ಮೊನ್ನೆ ತುಂಬ ಜನ ಕೇಳ್ತಾ ಇದ್ರಿ ದಾಸವಾಳ ಗಿಡದ ಬುಡದಲ್ಲಿ ಫಂಗಸ್ ಬರ್ತಾ ಇದೆ ಅಂತ. ಈ ಬೆಳ್ಳುಳ್ಳಿ ಎಸಳು ಏನಿರುತ್ತೆ ಅದನ್ನು ಕೂಡ ನೀವು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಸೋಸಿ ಗಿಡಗಳಿಗೆ ಹಾಕಿದ್ರೂ ಕೂಡ ಫಂಗಸ್ ಹೋಗುತ್ತೆ. ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ನೀವು ನೀರಿನಲ್ಲಿ ನೆನೆಯಿಟ್ಟು ಅದನ್ನು ಕೂಡ ಗಿಡಗಳ ಬೇರುಗಳಿಗೆ ಹಾಕೋದ್ರಿಂದ ಗಿಡದ ಬೇರುಗಳಲ್ಲಿ ಯಾವುದೇ ರೀತಿ ಫಂಗಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಅದನ್ನು ಮುಳುಗಿಸಿ ನೀವು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 24 hours ವರೆಗೆ ಅದನ್ನು ನೆನೆಯೋದಕ್ಕೆ ಇಡಬೇಕು. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಗಿದೆ ಅಂತಂದರೆ ಇದರ ಬಣ್ಣ ಚೇಂಜ್ ಆಗಿದೆ. ಫಾಸ್ಫೋರಸ್, ಪೊಟ್ಯಾಷಿಯಂ, ನೈಟ್ರೋಜನ್ ಹಾಗೂ ಜಿಂಕ್, ಐರನ್, ಕ್ಯಾಲ್ಸಿಯಂ ಎಲ್ಲ ಇದರಲ್ಲಿ ಬಂದಿರೋದ್ರ ಜೊತೆಗೆ ಕಡಾಯಿ ಏನಿದು, ನಾನು ಕಬ್ಬಿಣದ ಕಡಾಯಿಯನ್ನು ತಗೊಂಡಿದ್ದೆ, ಅದರಲ್ಲಿರುವಂತಹ ಕಬ್ಬಿಣದ ಅಂಶ ಬಂದಿದೆ. ಈ ಕಬ್ಬಿಣದ ಅಂಶದಿಂದ ಏನಾಗುತ್ತೆ ಅಂತಂದರೆ ಗಿಡಗಳಿಗೆ ಬೇಕಾಗಿರುವಂಥ ಕಬ್ಬಿಣಾಂಶ ಸಿಗೋದ್ರಿಂದ ಗಿಡಗಳಲ್ಲಿ ಹಳದಿ ಎಲೆ ಆಗ್ತಾ ಇದ್ರೆ, ಬಡ್ಸ್ ಡ್ರಾಪ್ ಆಗ್ತಾ ಇದ್ರೆ ಅದರಿಂದ ಇದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ.
ಮತ್ತೊಂದೇನು ಅಂತಂದರೆ ಬಿಸಿಲು ಹೆಚ್ಚಾಗಿರೋದ್ರಿಂದ ಸಡನ್ ಆಗಿ ಮಳೆ ಹೋಗಿ ಬಿಸಿಲು ವಾತಾವರಣ ಬಂದಿರೋದ್ರಿಂದ ಗಿಡಗಳಿಗೆ ಒಂದು ತಂಪಾದಂತಹ ಫರ್ಟಿಲೈಸರ್ ನಾವು ಕೊಟ್ಟಾಗುತ್ತೆ. ಇದನ್ನು ಚೆನ್ನಾಗಿ ನೀವು ಸೋಸಿ ಆ ಒಂದು ಸಿಪ್ಪೆಯನ್ನು ಚೆನ್ನಾಗಿ ಪ್ರೆಸ್ ಮಾಡಿ ನೀವು ಅದರಲ್ಲಿರುವಂಥ ಎಲ್ಲ ರಸವನ್ನು ಇದರಲ್ಲಿ ಹಾಕೊಳ್ಬೇಕು. ನೆಕ್ಸ್ಟ್ ಬಂದು ಇದನ್ನು ನೀವು ಒಂದು ಅಳತೆ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಬೌಲ್ ಆಗಿರ್ಬೋದು, ಮಗ್ ಆಗಿರ್ಬೋದು, ಅದರಲ್ಲಿ ಅಳತೆ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವು 5 ರಿಂದ 6 ಲೀಟರ್ ನೀರಿನಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬ ಥಿಕ್ ಆಗಿ ರೆಡಿಯಾಗಿದೆ, ತುಂಬ ಸ್ಟ್ರಾಂಗ್ ಆಗಿ ರೆಡಿಯಾಗಿದೆ. ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಗಿಡಗಳಿಗೆ ಬೇಕಾಗಿರುವಂಥದ್ದು ಇರೋದ್ರಿಂದ ಇದನ್ನು ನೀವು ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ ಎಲ್ಲ ಗಿಡಗಳಿಗೆ ಅದರಲ್ಲಿರುವಂಥ ಒಂದು ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ. ನೋಡಿ, ನಾನಿಲ್ಲಿ ಒಂದು ಬಕೆಟಲ್ಲಿ 5 ರಿಂದ 6 ಲೀಟರ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಆ ಒಂದು ನೀರಿಗೆ ಈ ಒಂದು ಲಿಕ್ವಿಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರನೂ ನೀವು ನೋಡ್ಬೋದು ಈ ಒಂದು ಫರ್ಟಿಲೈಸರ್ ಎಷ್ಟು ಚೆನ್ನಾಗಿ ನಮಗೆ ರೆಡಿಯಾಗಿ ಸಿಗುತ್ತೆ ಅನ್ನೋದು. ಈ ರೀತಿ ನಾವು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ಅದರ ಒಂದು ಬೇಸಿಕ್ ನೀಡ್ ಏನಿದೆ ಅದನ್ನು ನಾವು ಈ ರೀತಿ ಚೆನ್ನಾಗಿ ರೆಡಿ ಮಾಡಿ ಹಾಕೋದ್ರಿಂದ ಗಿಡಗಳಲ್ಲಿ ನಮಗೆ ರಿಸಲ್ಟ್ ಚೆನ್ನಾಗಿ ನೋಡೋದಕ್ಕೆ ಸಿಗುತ್ತೆ. ಇದು ಒಂದು ರೀತಿ ಗಿಡಗಳಿಗೆ ಟಾನಿಕ್ ಅಂತಾನೆ ಹೇಳ್ಬೋದು. ಈ ರೀತಿ ರೆಡಿಯಾದ ನಂತರ ನೀವು ಪ್ರತಿ ಗಿಡಕ್ಕೆ ಇದರ ಮೆಜರ್ಮೆಂಟ್ ಇಷ್ಟೇ ಅಂತ ಏನಿಲ್ಲ. ಇದು ತುಂಬ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ ಇಲ್ಲದೆ ಇರೋ ಕಾರಣದಿಂದ ನೀವು ಇದನ್ನು ಪ್ರತಿಯೊಂದು ಗಿಡಕ್ಕೆ ಕೊಡ್ಬೋದು. ಎಲ್ಲ ಫ್ಲವರಿಂಗ್ ಪ್ಲಾಂಟ್ಸ್ಗಳಿಗೆ ಈ ಒಂದು ಫರ್ಟಿಲೈಸರನ್ನು ಕೊಡ್ಬೋದು. ಬಟ್ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕಟಿಂಗ್ಸ್ಗಳಿಗೆ ಫೀಡ್ ಮಾಡ್ತಾ ಇದ್ದೀನಿ. ಯಾಕೆ ಅನ್ನೋದಾದರೆ ನನ್ನ ಕಟಿಂಗ್ಸ್ಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕಾಣಿಸ್ತಾ ಇದೆ. ಇದರಲ್ಲಿ ತುಂಬ ಮೊಗ್ಗುಗಳು ಬರ್ತಾ ಇದೆ. ಕೇವಲ 2-3 ಸ್ಟೆಮ್ ಇದ್ರೂ ಕೂಡ ಇದರಲ್ಲಿ ಬ್ರಾಂಚಸ್ನಲ್ಲಿ ಪ್ರತಿಯೊಂದು ಬ್ರಾಂಚ್ನಲ್ಲಿ ನನಗೆ ಹೂಗಳು ಮೊಗ್ಗುಗಳು ಕಾಣಿಸ್ತಾ ಇದೆ. ಹಾಗಾಗಿ ಈ ಗಿಡವನ್ನು ನಾನಿವಾಗ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಮೇನ್ ಇವತ್ತು ಕಟಿಂಗ್ಸ್ಗಳಿಗೆ ಫೀಡ್ ಮಾಡ್ತಾ ಇದ್ದೀನಿ. ಇಷ್ಟು ದಿನದಿಂದ ನಾನು ನಿಮಗೆ ಬೇರೆ ಬೇರೆ ಗಿಡಗಳಿಗೆ ಫೀಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಕೂಡ ಕಟಿಂಗ್ಸ್ಗಳಿಗೆ ಫೀಡ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಇರುವಂಥ ಎಲ್ಲ ದಾಸವಾಳ, ಗುಲಾಬಿ, ಮಲ್ಲಿಗೆ, ಕಣಗಿಲೆ ಗಿಡ ಆಗಿರ್ಬೋದು, ಯಾವುದೇ ಒಂದು ಗಿಡಗಳಿಗೂ ಕೂಡ ಇದನ್ನು ನೀವು ಇವತ್ತು ಫೀಡ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಕಟಿಂಗ್ ಇದೆ, ಇದರಲ್ಲಿ ಮೊಗ್ಗು ಬರ್ತಾ ಇದೆ. ಇನ್ನೊಂದೇನು ಅಂತಂದರೆ ಇದನ್ನು ನೀವು ಫರ್ಟಿಲೈಸರ್ ಕೊಡಬೇಕಾದ್ರೆ ಸಾಯಂಕಾಲ ಅಥವಾ ಮುಂಜಾನೆ ಹೊತ್ತು ಮಾತ್ರ ಕೊಡಿ. ಉರಿ ಬಿಸಿಲಿನಲ್ಲಿ ಕೊಡಬೇಡಿ. ಇಲ್ಲ ಅಂತಂದರೆ ಗಿಡಗಳಿಗೆ ಕೆಲವೊಂದು ಬಾರಿ ತೊಂದರೆ ಆಗುತ್ತೆ. ಹಾಗಾಗಿ ಇದನ್ನು ನೀವು ಗಿಡಗಳಿಗೆ ಸಾಯಂಕಾಲ ಕೊಡೋದು ಅಥವಾ ಮಾರ್ನಿಂಗ್ ಕೊಡೋದು ತುಂಬ ಒಳ್ಳೆಯದು. ಪ್ರತಿ ಗಿಡದಲ್ಲೂ ವೇಸ್ಟ್ ಆಗದೆ ಇರೋ ರೀತಿ ಈ ಒಂದು ಫರ್ಟಿಲೈಸರನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಹೆಚ್ಚಿಗೆ ಆದರೆ ಡ್ರೈನೇಜ್ ಹೋಲ್ನಿಂದ ಪಾಸ್ ಆಗಿ ಹೋಗುತ್ತೆ. ಅದು ವೇಸ್ಟ್ ಕೂಡ ಆಗೋದ್ರಿಂದ ಸ್ವಲ್ಪ ಇವಾಗ ಹಾಕಿ ಇನ್ನು ಸ್ವಲ್ಪ ಉಳ್ಕೊಂಡ್ರೆ ನೀವು ಸಾಯಂಕಾಲ ಮಣ್ಣು ಡ್ರೈ ಆದರೆ ಮತ್ತೆ ನೀವು ಅದೇ ಫರ್ಟಿಲೈಸರನ್ನು ಸ್ವಲ್ಪ ತೆಳುವಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಮತ್ತೇನು ನೀವು ಇದನ್ನು ಕೊಡ್ಬೋದು. ಮಣ್ಣಿನಲ್ಲಿ ಮಾಯಿಶ್ಚರ್ ಇದ್ದರೆ ನೀವು ಸ್ವಲ್ಪ ಮಣ್ಣು ಡ್ರೈ ಆದ ನಂತರ ಕೊಟ್ಟರು ಒಳ್ಳೆಯದು. ಯಾಕಂತಂದರೆ ಮಣ್ಣು ತುಂಬ ಹಸಿಯಾಗಿದ್ದರೆ, ಮಣ್ಣು ಹಸಿಯಾಗಿದ್ದಾಗ ನೀವು ಫರ್ಟಿಲೈಸರ್ ಕೊಟ್ಟರೆ ಅದರಲ್ಲಿ ಆಲ್ರೆಡಿ ನೀರಿರೋದ್ರಿಂದ ಹಾಕಿರುವಂಥ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ಡ್ರೈನೇಜ್ ಹೋಲ್ನಿಂದ ಹೊರಗಡೆ ಹೋಗೋದ್ರಿಂದ ಗಿಡಗಳಿಗೆ ಯಾವುದೇ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಗಿಡದಲ್ಲಿ ಮೊಗ್ಗುಗಳು ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಗ್ರೋತ್ ಕಾಣಿಸ್ತಾ ಇದೆ. ಈ ಒಂದು ಫರ್ಟಿಲೈಸರನ್ನು ಕೊಡೋದ್ರಿಂದ ಇದರಲ್ಲಿ ಬೇರುಗಳು ನಾಜೂಕಾಗಿರೋದ್ರಿಂದ ಮೊಗ್ಗುಗಳು ಬರ್ತಾ ಇರೋದ್ರಿಂದ ಇದಕ್ಕೆ ಒಂದು ರೀತಿ ಒಳ್ಳೆಯ ಪೋಷಕಾಂಶಯುಕ್ತ ಫರ್ಟಿಲೈಸರನ್ನು ನಾವಿವತ್ತು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಈ ಒಂದು ಫರ್ಟಿಲೈಸರನ್ನು ನೀವು ಗಿಡಗಳ ಮೇಲೆ ಸ್ಪ್ರೇ ಕೂಡ ಮಾಡ್ಬೋದು. ಯಾಕಂತಂದರೆ ಇದರಲ್ಲಿ ಟೀ ಪೌಡರ್ ಇದೆ, ಬನಾನಾ ಪೀಲ್ ಫರ್ಟಿಲೈಸರ್ ಇದೆ, ಆಮೇಲೆ ಎಲ್ಲ ಒಂದು ಡ್ರೈ ಮಟೀರಿಯಲ್ಸಿಂದ ನಾವು ಫರ್ಟಿಲೈಸರ್ ರೆಡಿ ಮಾಡ್ಕೊಂಡಿರೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಹಾಗಾಗಿ ನೀವು ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದು ನೋಡಿ, ನಾನಿಲ್ಲಿ ಈ ರೀತಿ ವೇಸ್ಟ್ ಏನು ಉಳ್ಕೊಂಡಿದೆಯಲ್ಲ ಇದನ್ನು ಮತ್ತೆ ನಾನು ನೀರಿನಲ್ಲಿ ನೆನೆಯೋದಕ್ಕೆ 1 ರಿಂದ 2 ದಿನಗಳವರೆಗೆ ಇಟ್ಟು ಮತ್ತೆ ಅದನ್ನು ನಾನೇನು ಮಾಡ್ತೀನಿ ಅಂತಂದರೆ ಬೇರೆ ಫರ್ಟಿಲೈಸರ್ ಮಾಡದೇ ಇರುವಂಥ ಗಿಡಗಳಿಗೆ ಮತ್ತೆ ಇದನ್ನು ಫೀಡ್ ಮಾಡ್ತೀನಿ. ನೀವು ಕೂಡ ಇದನ್ನು ವೇಸ್ಟ್ ಅಂತ ಎಸಿಬೇಡಿ. ಮತ್ತೆ ಒಂದು ಅದೇ ಐರನ್ ಕಡಾಯಿನಲ್ಲಿ ಈ ಒಂದು ಮಿಕ್ಸ್ಚರನ್ನು ಹಾಕಿ ಮತ್ತೆ 2 ದಿನಗಳವರೆಗೆ ನೆನೆಯೋದಕ್ಕೆ ಇಟ್ಟು ಮತ್ತೆ ನೀವು ಗಿಡಗಳಿಗೆ ಇದನ್ನು ಫೀಡ್ ಮಾಡ್ಬೋದು. ನೆಕ್ಸ್ಟ್ ಎರಡು ಬಾರಿ ಯೂಸ್ ಮಾಡ್ಕೊಂಡ ನಂತರ ನೀವು ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ಟು ನೀವು ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ರೆ ತಳಗಡೆಯಲ್ಲಿ ಸ್ವಲ್ಪ ಮಣ್ಣು ಹಾಕಿ ಅದರ ಮೇಲೆ ಈ ಒಂದು ವೇಸ್ಟೇಜನ್ನು ಹಾಕಿ ಮತ್ತೆ ಅದರ ಮೇಲೆ ಮಣ್ಣನ್ನು ಹಾಕಿ ನೀವು ಸಾಯಿಲ್ ಮಿಕ್ಸ್ಚರನ್ನು ಹಾಕಿ ಗಿಡಗಳನ್ನು ಕೂಡ ನೆಡ್ಬೋದು. ಇದರಿಂದ ಗಿಡಗಳಿಗೆ ಏನಾಗುತ್ತೆ ಅಂತಂದರೆ ಫಾಸ್ಫರಸ್, ಪೊಟ್ಯಾಷಿಯಂ ತುಂಬ ಚೆನ್ನಾಗಿ ಹಾಗೂ ಸ್ಲೋ ಆಗಿ ರಿಲೀಸ್ ಆಗ್ತಾ ಇರುತ್ತೆ. ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಕಾಣಿಸುತ್ತೆ.
ನೋಡಿ ಈ ರೀತಿ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟೇ ರಿಕ್ವೈರ್ಮೆಂಟ್ ನೋಡ್ಕೊಂಡ್ಬಿಟ್ಟು ನೀವು ಗಿಡಗಳಿಗೆ ಫೀಡ್ ಮಾಡೋದು ಒಳ್ಳೆಯದು. ಇದನ್ನು ವೇಸ್ಟ್ ಮಾಡಬೇಡಿ. ಯಾಕೆ ಅನ್ನೋದಾದರೆ ನೀವು ಕೂಡ ಈ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡ್ಮೇಲೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಫರ್ಟಿಲೈಸರ್ ತುಂಬ ಅಂದರೆ ತುಂಬ ಹೆಲ್ದಿಯಾಗಿ ರೆಡಿಯಾಗಿದೆ. ಹಾಗಾಗಿ ಗಿಡಗಳ ಯಾವುದೇ ಒಂದು ಡ್ರೈನೇಜ್ ಹೋಲ್ನಿಂದ ವೇಸ್ಟ್ ಆಗದೆ ಇರೋ ರೀತಿ ಗಿಡಗಳಿಗೆ ಬೇಕಾಗಿರುವಷ್ಟು ನೀವು ಇದನ್ನು ಫೀಡ್ ಮಾಡೋದು ಒಳ್ಳೆಯದು. ಉಳಿದಂಥದ್ದನ್ನು ನೀವು ಇಟ್ಕೊಂಡು ಇವತ್ತಿಲ್ಲ ಅಂತಂದರೆ ನಾಳೆ ಕೂಡ ಇದನ್ನು ಏನು ಮಾಡ್ಬೋದು, ಬೇರೆ ಗಿಡಗಳಿಗೆ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕಟಿಂಗ್ಸ್ಗಳಿಗಾಗಿರ್ಬೋದು ಅಥವಾ ದೊಡ್ಡ ಗಿಡಗಳಿಗಾಗಿರ್ಬೋದು ಎಲ್ಲ ಒಂದು ಫ್ಲವರಿಂಗ್ ಪ್ಲಾಂಟ್ಸ್ಗೆ ಯಾವ ರೀತಿ ಮನೆಯಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ರಿಚ್ ಹಾಗೂ ಐರನ್ ರಿಚ್ ಮೇನ್ ಆಗಿರೋದು ಇದರಲ್ಲಿ ಇಂಗ್ರೀಡಿಯೆಂಟ್ ಐರನ್ ರಿಚ್ ಫರ್ಟಿಲೈಸರ್ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಎಲ್ಲ ಒಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ನಿಮ್ಮ ಹತ್ರ ಐರನ್ ಬೌಲ್ ಇಲ್ಲ ಅಂತಂದರೆ ನೀವು ಅದರ ಬದಲಾಗಿ ಯಾವುದಾದ್ರೂ ಒಂದು ಕಂಟೈನರ್ನಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಅದರ ಜೊತೆಗೆ ತುಕ್ಕು ಹಿಡಿದಿರುವಂಥ ಕಬ್ಬಿಣದ ಮೊಳೆ ಆಗಿರ್ಬೋದು, ಯಾವುದಾದ್ರೂ ಒಂದು ವಸ್ತುವನ್ನು ನೀವು ಅದರಲ್ಲಿ ಹಾಕಿದರೆ ಆ ಒಂದು ವಸ್ತುವಿನಲ್ಲಿರುವಂಥ ಐರನ್ ಕಂಟೆಂಟ್ ಅದರಲ್ಲಿ ರಿಲೀಸ್ ಆಗುತ್ತೆ. ಹಾಗಾಗಿ ಐರನ್ ಬುಟ್ಟಿನೇ ಬೇಕು ಅಂತ ಏನು ಕಂಡೀಷನ್ ಇಲ್ಲ. ಸೊ ಫ್ರೆಂಡ್ಸ್, ನೋಡೋದ್ರಲ್ಲ ಯಾವ ರೀತಿ ಈಸಿಯಾಗಿ ಮನೆಯಲ್ಲಿ ಐರನ್ ರಿಚ್ ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದು. ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಚಾನಲ್ಗೆ ಹೊಸಬರಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.